ಒಂದು ಕಡೆ ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಮೆಡಿಕಲ್ ಬೇಲ್ ಮೇಲೆ ಆಚೆ ಇರುವ ದರ್ಶನ್ಗೆ ನೆನ್ನೆ ಬಿಗ್ ರಿಲೀಫ್. ಇದರ ಜೊತೆಗೆ ಸರ್ಜರಿ ಮಾಡಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಕೂಡ. ಅಂತೂ ಇಂತೂ ದರ್ಶನ್ನ ಬೆನ್ನಿನ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬುಧವಾರ ನಿಜಕ್ಕೂ ದರ್ಶನ್ಗೆ ಸರ್ಜರಿ ಆಗುತ್ತಾ? ಬೇಡ ಅಂತಿದ್ದ ಆರೋಪಿ ಆಪರೇಷನ್ಗೆ ರೆಡಿ ಆದ್ರ? ಬಳ್ಳಾರಿ ಜೈಲಲ್ಲಿದ್ದಾಗ ಬೆನ್ನು ನೋವು ತಾಳಲಾರದೆ ಒದ್ದಾಡ್ತಾ ಇದ್ದ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸರ್ಜರಿ ಮಾಡಿಸಿಕೊಂಡ್ರೆ ಮುಂದಿನ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ ಅಂತ ಹೆದರಿದ ಆರೋಪಿ ಕೊನೆಗೂ ಆಪರೇಷನ್ಗೆ ರೆಡಿ ಆಗಿದ್ದಾರಂತೆ. ಬೆನ್ನು ನೋವಿನ ಆಪರೇಷನ್ಗೆ ದರ್ಶನ್ ಮಧ್ಯಂತರ ಬೇಲ್ ಪಡೆದು 6 ವಾರಗಳಾಗ್ತಾ ಇದೆ. ಇನ್ನೇನು ನಾಳೆಗೆ ಮಧ್ಯಂತರ ಬೇಲ್ ಮುಗಿಯಲಿದ್ದು ಸರ್ಜರಿ ಮಾತ್ರ ಆಗಿಲ್ಲ. ಹೀಗಾಗಿ ಕೋರ್ಟ್ ಅಲ್ಲಿ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಿದೆ ಅಂತ ವಕೀಲರು ಮಾಹಿತಿ ನೀಡಿದ್ರು. ಅದರಂತೆ ಬುಧವಾರ ಆರೋಪಿಗೆ ಆಪರೇಷನ್ ಫಿಕ್ಸ್ ಆಗಿದೆ. ನಿಜವಾಗ್ಲೂ ಆಪರೇಷನ್ ನಡೆಯುತ್ತಾ? ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಪಡಿತಾ ಇರೋ ದರ್ಶನ್ ಈಗ ಆಪರೇಷನ್ಗೆ ರೆಡಿ ಆಗಿದ್ದಾರಂತೆ. ಆದರೆ ನಿಜವಾಗ್ಲೂ ಬುಧವಾರ ಸರ್ಜರಿ ನಡೆಯುತ್ತಾ? ನಿಜವಾಗ್ಲೂ ದರ್ಶನ್ ಲುಂಬರ್ ಡಿಕಂಫ್ರಿಕೇಶನ್ ಫ್ಯೂಷನ್ ಆಪರೇಷನ್ ಮಾಡಿಸ್ಕೊಳ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಆಪರೇಷನ್ ಡಿಲೇ ಆಗ್ತಿರೋದಕ್ಕೆ ದರ್ಶನ್ ಬಿಪಿ ವಿಚಾರವನ್ನೇ ಕೋರ್ಟ್ ಅಲ್ಲಿ ಕಾರಣವಾಗಿ ನೀಡಲಾಗಿದೆ. ಇತ್ತ ಸರ್ಜರಿ ಮಾಡೋದು ಡಾಕ್ಟರ್ ವಿವೇಚನೆಯ ಮೇಲೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಬುಧವಾರ ದರ್ಶನ್ಗೆ ಸರ್ಜರಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹನುಮ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. 3 ದಿನಗಳ ಕಾಲ ನಡೆಯುವ ಹನುಮ ಮಾಲಾ ವಿಸರ್ಜನೆಗೆ ಸಕಲ ತಯಾರಿ ನಡೆದಿದ್ದು ಹನುಮನ ಭಕ್ತರ ಸ್ವಾಗತಕ್ಕೆ ಅಂಜನಾದ್ರಿ ಕಾದು ನಿಂತಿದೆ. ತುಂಗಭದ್ರಾ ನದಿಯ ತಟ ಪಕ್ಕದಲ್ಲೇ ಒಂದು ಸುಂದರ ಬೆಟ್ಟ. ಗುಡ್ಡದ ತುತ್ತ ತುದಿಯಲ್ಲಿ ದೇವಾಲಯ. ಇದೇ ಅಂಜನಾದ್ರಿ ಬೆಟ್ಟ, ಹನುಮಂತನ ಜನ್ಮಸ್ಥಳ. ಡಿಸೆಂಬರ್ 11ರಿಂದ ಹನುಮ ಜಪ. ಕೊಪ್ಪಳ ಜಿಲ್ಲೆಯಲ್ಲಿರೋ ಅಂಜನಾದ್ರಿ ಬೆಟ್ಟವೀಗ ಐತಿಹಾಸಿಕ ಪ್ರವಾಸಿ ತಾಣ. ಪ್ರತಿದಿನ ಇಲ್ಲಿಗೆ ಹನುಮ ಭಕ್ತರ ದಂಡೆ ಹರಿದು ಬರುತ್ತೆ. ದೇಶ ವಿದೇಶದಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ವಿಶೇಷ ಅಂದ್ರೆ ಇದೇ ಡಿಸೆಂಬರ್ 11ರಂದು ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಜಪ ಮೊಳಗಲಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ಇದೇ ಡಿಸೆಂಬರ್ 11ರಿಂದ 3 ದಿನಗಳ ಕಾಲ ಹನುಮ ಮಾಲಾ ವಿಸರ್ಜನೆ ಕಾರ್ಯಕ್ರಮ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹನುಮ ಮಾಲೆ ವಿಸರ್ಜನೆಗೆ ಲಕ್ಷಾಂತರ ಹನುಮ ಭಕ್ತರು ಆಗಮಿಸಲಿದ್ದಾರೆ. ಇದಕ್ಕಾಗಿ ಕೊಪ್ಪಳ ಜಿಲ್ಲಾಡಳಿತ ಸಕಲ ತಯಾರಿಯನ್ನು ಮಾಡಿಕೊಂಡಿದೆ. ಬೆಟ್ಟಕ್ಕೆ ಬರುವ ಹನುಮ ಭಕ್ತರಿಗೆ 3 ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ಇರಲಿದೆ. ಸ್ನಾನದ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಬೆಟ್ಟ ಹತ್ತಲು ಮತ್ತು ಇಳಿಯಲು ಪ್ರತ್ಯೇಕ ಮಾರ್ಗ, ವಾಹನಗಳ ಪಾರ್ಕಿಂಗ್ಗೂ ತಯಾರಿ ನಡೆಸಲಾಗಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಹನುಮ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲಾ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಾರಿ ಖುದ್ದು ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಕೂಡ ಹನುಮ ಮಾಲೆ ಧರಿಸಿದ್ದಾರೆ. ಬೆಟ್ಟಕ್ಕೆ ಭೇಟಿ ನೀಡಿ ಎಲ್ಲಾ ವ್ಯವಸ್ಥೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಹನುಮ ಜಯಂತಿ ಪ್ರಯುಕ್ತ ಪ್ರತಿ ವರ್ಷ ಹನುಮ ಮಾಲೆ ಒಂದು ಕಾರ್ಯಕ್ರಮ, ಹನುಮ ಮಾಲೆ ದರಗಳೆಲ್ಲರೂ ಕೂಡ ಬಂದು ಅವತ್ತೇನು ವಿಸರ್ಜನೆ ಮಾಡುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಈ ಬಾರಿ ನಾನು 5 ದಿನಗಳ ಕಾಲ ಒಂದು ಮಾಲೆ ಧಾರಣೆ ಆಗುವಂಥ ಒಂದು ಕೆಲಸ, ಮತ್ತು ಇದು 10ನೇ ವರ್ಷ. 2015ರಿಂದ ಇವತ್ತುವರೆಗೂ ನಾನು ನಿರಂತರವಾಗಿ ಏನು ಮಾಲೆ ಧಾರಣೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸೊ ಹನುಮಂತನ ಕೃಪೆಯಿಂದ ಈ ಭಾಗದ ಶಾಸಕನೂ ಆಗಿ ಸುಮಾರು ಕನಸುಗಳನ್ನ ಕಂಡಿದ್ದೆ ನಾನು. ಇನ್ನು ಅಂಜನಾದ್ರಿ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ಶಾಸಕ ಜನಾರ್ದನ ರೆಡ್ಡಿ, ಸರ್ಕಾರದಿಂದ ಈಗಾಗಲೇ 240 ಕೋಟಿ ಹಣ ಘೋಷಣೆಯಾಗಿದೆ. ಮುಂದಿನ ಹನುಮ ಜಯಂತಿಯೊಳಗಾಗಿ ಬೆಟ್ಟಕ್ಕೆ ಬೇಕಾದ ಎಲ್ಲಾ ಕಾಮಗಾರಿಗಳನ್ನ ಮುಗಿಸೋದಾಗಿ ತಿಳಿಸಿದ್ದಾರೆ. ಸುಮಾರು 240 ಕೋಟಿ ವೆಚ್ಚದಲ್ಲಿ ಇವತ್ತೇನು ಕಾರ್ಯಕ್ರಮಗಳು ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಕಾಪೀಸ್ ಇದೆ. ನಾನು ನಿಮ್ಮೆಲ್ಲರೂ ಕೂಡ PDF-ನ ನಾನು ಇಮಿಡಿಯೇಟಾಗಿ ನಾನು ಕಳಿಸ್ಕೊಡ್ತೀನಿ ನಾನು. ಮತ್ತು ಬರುವಂಥ ಹನುಮ ಮಾಲಾಧಾರಿಗಳಿಗೆ ಪ್ರತಿ ಬಾರಿ ಕೂಡ 1 ದಿವಸಗಳ ಕಾಲ ಪ್ರಸಾದ ವಿತರಣೆ ಆಗ್ತಾ ಇತ್ತು. ಅಂದರೆ ಒಂದು ಅನ್ನಪ್ರಸಾದ ಇದೆಲ್ಲವೂ ಕೂಡ ಈ ಬಾರಿ 3 ದಿವಸಗಳ ಕಾಲ. ಪ್ರತಿ ವರ್ಷ ಹನುಮ ಭಕ್ತರ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. ಪ್ರವಾಸಿಗರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಆದರೆ ವಯೋವೃದ್ಧರಿಗೆ ಮಾತ್ರ ಬೆಟ್ಟ ಹತ್ತೋಕೆ ಸಾಧ್ಯವಾಗ್ತಾ ಇಲ್ಲ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲೇ 5 ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. 10 ಭ್ರಷ್ಟ ಅಧಿಕಾರಿಗಳ ಮನೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯ ಮಾಡ್ತಿದ್ದಾರೆ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ರಾಶಿ ರಾಶಿ ಬೆಳ್ಳಿ ಹಾಗೂ ಚಿನ್ನದ ಆಭರಣಗಳು ಲಭ್ಯವಾಗಿದೆ. ನಗದು ಕೂಡ ಸೀಸ್ ಮಾಡಲಾಗ್ತಾ ಇರೋದು. ಬೆಂಗಳೂರು ಸೇರಿದಂತೆ ಒಟ್ಟು 6 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ. ಕಲಬುರಗಿ ಪಾಲಿಕೆ ಅಧಿಕಾರಿ ಮನೆಯಲ್ಲಿ ಚಿನ್ನದ ಖಜಾನೆಯ ಪತ್ತೆಯಾಗಿದೆ. ರಾಮಪ್ಪ ಅವರ ನಿವಾಸ, ದುಡ್ಡಿನ ಕಂತೆ, ಚಿನ್ನಾಭರಣಗಳನ್ನ ಸೀಸ್ ಮಾಡಿದ್ದಾರೆ. ಈಗಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ. ಅದು ಜಾಸ್ತಿ ಆಗಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟದ್ರಿ ಮಾಡೋರಿಗೆ. ನೀವು ಎಷ್ಟು ಅಮೌಂಟ್ 50 ಅಂದ್ರೆ ಏನು ನೋಟ್ 50 ಅಂದರೆ ನೋಡಿ ಸರ್ ಅವ್ರಿಗೆ ಇರ್ತಾರೆ ಅದು ಜಾಸ್ತಿ ಆಗಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟದ್ರಿ ಮಾಡೋರಿಗೆ. ನೀವು ಎಷ್ಟು ಅಮೌಂಟ್ 50 ಅಂದ್ರೆ ಏನು ನೋಟ್ 50 ಅಂದರೆ ನೋಡಿ ಸರ್ ಅವ್ರಿಗೆ ಇರ್ತಾರೆ. ಡೀಟೇಲ್ಸ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಧ್ರುವರಾಜ್ ಇದ್ದಾರೆ. ಧ್ರುವ, ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಯಾವ ರೀತಿ ಸಾಗಿದೆ? ಸ್ಮಿತಾ, ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಶಾಖನ ಕೂಡ ನೀಡಿದ್ರು. ಅದರಲ್ಲಿ ಮುಖ್ಯವಾಗಿ ರಾಜ್ಯದ 8 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ಕೂಡ ನಡೆಸಿದ್ರು. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕೂಡ ಲೋಕಾಯುಕ್ತ ದಾಳಿಯನ್ನ ನಡೆಸಿದ್ರು. ಇದರಲ್ಲಿ ಮುಖ್ಯವಾಗಿ ಬೆಂಗಳೂರಿನ 5 ಕಡೆ, ಹಾಗೆ ಬೇರೆ ಬೇರೆ ಕಡೆ ಕಲಬುರಗಿ ಸೇರಿದಂತೆ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈಗ ಸದ್ಯ ಇವತ್ತು ಬೆಳಗ್ಗೆ 6 ಗಂಟೆಗೆ ಈ ದಾಳಿ ಶುರುವಾಗಿತ್ತು. ಮುಖ್ಯವಾಗಿ ಲೋಕೇಶ್ ಬಾಬು ಬೆಸ್ಕಾಂ ಇವರು ಬಾಣಸ್ವಾಡಿಯ ನಿವಾಸ, ಸುರೇಶ್ ಬಾಬು, ಅದಾದ ನಂತರ ಕೃಷ್ಣಪ್ಪ, ಸುನಿಲ್ ಕುಮಾರ್, ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯಾಧಿಕಾರಿ ನಂಜುಂಡಯ್ಯ ಮತ್ತು ಲಕ್ಷ್ಮಣ್ ಎಸ್, ರಾಮಪ್ಪ, ಸುರೇಶ್ ಮತ್ತೆ ಸುನಿಲ್ BH ಸೇರಿ ಒಟ್ಟು 10 ಅಧಿಕಾರಿಗಳ ಮೇಲೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಮಿತಾ, ಈಗ ಹಲವು ಅಧಿಕಾರಿಗಳ ಮನೆಯಲ್ಲಿ ಚಿನ್ನಾಭರಣ ಇರ್ಬೋದು, ನಗದು ಪತ್ತೆ ಆಗಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ.